ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ಆರೋಗ್ಯಕರವಾದ ಮಕ್ಕಳು ಸಹ ತಿನ್ಬೋದಾದಂಥ ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜನ ತೊಗೊಂಡಿದ್ದೀನಿ. ಅದನ್ನು ಜಜ್ಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಅದು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡುವಾಗ ಸಿಡಿಯುತ್ತಲ್ಲ, ಆ ಥರ ಸಿಡಿಯುತ್ತೆ. ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಲಸಿನ ಬೀಜವನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪಾಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜಜ್ಜಿ ಫ್ರೈ ಮಾಡ್ಕೋಬೇಕಿಲ್ಲ ಅಂದರೆ ಸಿಡಿಯುತ್ತೆ. ಇದು ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕಲರ್ ಬರಬೇಕು ನೋಡಿ. ಒಂದು ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ಆರಬೇಕಿದು. ಇದಕ್ಕೆ ಗೋಡಂಬಿ ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸಹ ಕಲರ್ ಚೇಂಜ್ ಆಗೋ ರೀತಿ ಹುರ್ಕೋಬೇಕು. ಇಲ್ಲಿ ಸಣ್ಣ ಉರಿಯಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಈ ಒಂದು 5-6 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಬಾದಾಮಿ ನೀವು ಎಷ್ಟಾದರೂ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಲಸಿನ ಬೀಜ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ. ಇದು ಸಹ ಆಗಿದೆ. ಇವಾಗ ಇದು ಬಿಳಿ ಎಳ್ಳು. ಇದನ್ನು ಸಹ ನಿಮಗೆ ಅಳತೆ ಅಂತ ಏನಿಲ್ಲ, ಎಷ್ಟಾದರೂ ಹಾಕೋಬೋದು. ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು, ಕಪ್ಪು ಎಳ್ಳು ಯಾವುದಾದ್ರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕಲರ್ ಚೇಂಜ್ ಆಗಿದೆ. ಇವಾಗ ತುರಿದಿಟ್ಕೊಂಡಂಥ ಒಣ ಕೊಬ್ಬರಿ, ಇದು ಒಣಗಿದ್ದ ಕೊಬ್ಬರಿಯನ್ನು ತುರಿದು ಸಣ್ಣ ಇದರಲ್ಲಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಾಗಿದೆ. ಇವಾಗ ಇದು ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಎಲ್ಲವನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇದು ನೆಲಗಡಲೆ, ಶೇಂಗಾ ಬೀಜನೂ ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆದ ನಂತರ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೋಡಿ. ಇವಾಗ ಇಷ್ಟ ಆಗಿದೆ. ಇವಾಗ ಇದು ಚಿಕ್ಕದು ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಆಗಬೇಕು. ಒಳಗೂ ಸಹ ಚೆನ್ನಾಗಿ ಆಗಿದೆ, ಮೇಲೂ ಸಹ ಗಟ್ಟಿ ಇದೆ ನೋಡಿ. ಇದನ್ನು ಬಿಸಿ ಮಾಡ್ಕೊಂಡಿದ್ರಿಂದ ಸಿಪ್ಪಿ ಆರಾಮಾಗಿ ತೆಗಿಬೋದು ಇದ್ರ ಮೇಲ್ಗಡೆದು. ನನಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು, ಹಾಗಾಗಿ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ನೋಡಿ ಈ ಥರ ಈಸಿಯಾಗಿ ಬರುತ್ತೆ. ಎಲ್ಲ ಸಿಪ್ಪೆ ಎಲ್ಲ ಫ್ರೈ ಆಗಿದೆಯಲ್ಲ, ಅದಕ್ಕೋಸ್ಕರ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತೀನಿ ನಾನು. ನಾವು ಇದನ್ನು ಹಾಗೆ ಕೂಡ ತಿನ್ಬೋದು. ಈ ಥರ ಬೇಯಿಸಿ ಕೂಡ, ಉಪ್ಪು ಹಾಕಿ ಬೇಯಿಸಿ ಕೂಡ ತಿನ್ಬೋದು ನೋಡಿ. ಈ ಥರ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದನ್ನ ಇವಾಗ ಒಂದು ಸ್ವಲ್ಪ ತಿನ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಬರ್ಬೇಕು ನೋಡಿ. ಈ ಥರ ರವೆ ರವೆ ಥರ ಇದೆ, ತುಂಬ ಸಣ್ಣದಿದೆ. ಇದು ನಿಮಗೆ ಕಾಣಿಸುತ್ತೆ ಆ ಥರ. ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ತುಂಬ ಎಲ್ಲ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಬೀಜ ಫುಲ್ ಪೌಡ್ರೇ ಇರಬೇಕು. ನೀವು ಶೇಂಗಾ ಬೀಜ ಸ್ವಲ್ಪ ತರ್ತರಿ ಆದ್ರೂ, ನಾನಿಲ್ಲಿ ಶೇಂಗಾ ಬೀಜ, ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ತಿನ್ನೋದಾದರೆ ಒಂದು ಸ್ವಲ್ಪ ದೊಡ್ಡ ಮಕ್ಕಳಿದ್ರೂ ಕೂಡ ಸ್ವಲ್ಪ ಮಿಕ್ಸಿನ ಒಂದು ರೌಂಡ್ ಎರಡು ರೌಂಡ್ ಮಾಡ್ಕೊಬಂದರೆ ಸಾಕು. ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಿದ್ದಾರೆ, ನನ್ನ ಮೊಮ್ಮಕ್ಕಳು, ಅದಕ್ಕೋಸ್ಕರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಇಲ್ಲಾಂದರೆ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ಬಾಯಲ್ಲಿ ಬೀಜ ಎಲ್ಲ ಸಿಗುವಾಗ. ಇದನ್ನು ಕೂಡ ನೀವು ಮಾಡ್ಕೊಂಡು ದೊಡ್ಡವ್ರು ಮಾಡ್ಕೊಂಡು ತಿನ್ನೋದಿದ್ರೆ ಹಾಗೆ ಹಾಕ್ಕೊಳ್ಳಿ. ಮಿಕ್ಸಿ ಮಾಡೋದೇನು ಬೇಡ.
ಇಲ್ಲಿ ನಾವು ಮಕ್ಕಳಿಗೆ ತಿನ್ನಬೇಕು ಅಂತ ಹೇಳಿ ನಾನು ಹಾಗೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ದೊಡ್ಡರೇ ತಿನ್ನೋದಾದರೆ ಈ ಒಣ ಕೊಬ್ಬರಿ ಮತ್ತು ಎಳ್ಳನ್ನು ಹಾಗೆ ಹಾಕ್ಕೋಬೋದು. ಇದಕ್ಕೆ ನೀವು ಗಸಗಸೆ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಪೌಡ್ರ್ ಮಾಡ್ಕೊಂಡು ಆಗಿದೆ. ಇವಾಗ ಇದು ಒಂದು ಬೌಲಿದೆ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ನೀರು ಹಾಕಿ, ಇದು ನೀವು ಬೆಲ್ಲ ಕೂಡ ಮಿಕ್ಸಿಯಲ್ಲೇ ಪೌಡ್ರ್ ಮಾಡಿಕೊಂಡು ಹಾಗೆ ಮಾಡ್ಕೋಬೋದು. ನಮಗೆ ಒಂದು ದಿನಕ್ಕೆ ಖಾಲಿ ಆಗೋಲ್ಲ. ನೋಡಿ ಒಂದು ಎಳೆ ಪಾಕ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಕುದಿಸಿ ತೊಗೊಳ್ತಾ ಇದ್ದೀನಿ ಬೆಲ್ಲನ. ಇವಾಗ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ದೆಲ್ಲವನ್ನು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು ಸ್ವಲ್ಪ ತೆಳುವಾಯಿತು ನನಗೆ, ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಹಾಕೊಂಡಿದ್ದೀನಿ. ನಾನಿಲ್ಲಿ ವೈಟಿ ಕ್ರಿಯೇಟಿಂದ ಹೋಗಿದೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿರೋದು. ನನಗೆ ಅಷ್ಟು ಬೇಗ ಅರ್ಥ ತೆಳುವಾಯಿತು ಅಂತ ಹೇಗಾಗುತ್ತೋ ಈಗ ಒಂದ್ಸಲ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ ಮಾಡ್ಕೊಳ್ಳೋದಿದ್ರೆ ಬೇಡ, ಅದು ಕೇಳಿಸ್ತಾ ಇಲ್ಲ ಅಂತ ಹೋಗುತ್ತೆ. ಅದ್ರ ಮೇಲೆ ಇನ್ನೊಂದ್ಸಲ ವಾಯ್ಸ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾವು ಮಕ್ಕಳಿಗೆ ಕೊಡೋಕ್ಕೋಸ್ಕರ ಈ ಥರ ಕಟ್ ಮಾಡ್ತಾ ಇದ್ದೀನಿ. ತುಪ್ಪ ಸವರ್ಕೊಂಡು ಹಾಕಿ ಈ ಥರ ಸ್ವಲ್ಪ ತಣ್ಣಗಾದ ನಂತರ ಈ ಥರ ಕಟ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಮಕ್ಕಳಿಗೆ ಈ ಗೋಡಂಬಿ 4 ಬಾದಾಮಿ ತರ್ತರಿಯಾಗಿದ್ದರೆ ಮತ್ತೆ ತಿನ್ನುವಾಗ ದೊಡ್ಡವರು ಯಾರಾದರೂ ತಿನ್ನಬೇಕು ಅಂದರೆ ಹಂಗೆ ಎಳ್ಳು ಮತ್ತು ಬಾಯಲ್ಲಿ ಒಣ ಕೊಬ್ಬರಿ ಬೀಜ ಹಾಗೆ ಕೂಡ ಹಾಕೋಬೋದು. ನಾನಿಲ್ಲಿ ಮಕ್ಕಳು ತಿಂತಾರೆ ಅಂತೇಳಿ ಬಾದಾಮಿ ಗೋಡಂಬಿ ಯಾವುದಾದ್ರೂ ಬಾಯಿಸಿ ಹಾಗೆ ಹಾಗೆ ತರ್ತರಿಯಾಗಿ ಸ್ವಲ್ಪ ಹೊತ್ತು ಮಾಡಿಕೊಂಡು ಇಟ್ಟಿದ್ದೆ ನಾನು. ಅಂದರೆ 7 ವಿಷಲ್ ಇಟ್ಟಿದ್ದೆ ಗಟ್ಟಿ. ಒಣ ಕೊಬ್ಬರಿ ಪೌಡ್ರ್ ಮಾಡೋದು ಆಗದೆ ಏನಿಲ್ಲ, ಹಾಗೆ ಕೂಡ ಹಾಕೋಬೋದು. ಈ ಥರ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆರೋಗ್ಯ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ಗಟ್ಟಿ ಕೂಡ ಮಾಡಲಿಲ್ಲ, ತುಂಬ ತೆಳು ಕೂಡ ಮಾಡಿಲ್ಲ. ಚಿಕ್ಕ ಮೊಮ್ಮಕ್ಕಳು ಚೆನ್ನಾಗಿದೆ ಮಕ್ಕಳು ತಿನ್ನಲಿಲ್ಲ. ತುಂಬ ಗಟ್ಟಿ ಮಾಡಿ ಮಕ್ಕಳು ಒಂಥರ ದೊಡ್ಡವರು ಕೂಡ ತಿನ್ಬೋದು. ದೊಡ್ಡವರಾಗಿ ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡು ಮಧ್ಯೆ ಬಾಯಿಗೆ ಎಲ್ಲ ಸಿಗೋ ಹಾಗೆ ತಿನ್ನಲಿ ಅಂತ ಹೇಳಿ ಇದು ಮಕ್ಕಳಿಗೆ ಅಂತ ಎಲ್ಲ ಪೌಡ್ರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಈ ವಿಡಿಯೋ ಹೇಗಿತ್ತು ಕಮೆಂಟ್ ಬೇಗನೆ ಮಾಡ್ಕೋಬೋದು. ಎಲ್ಲ ಫ್ರೈ ಮಾಡ್ಕೊಂಡು ಪೌಡ್ರ್ ಲೈಕ್ ಮಾಡಿ ಬೇಗನೆ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬೆಲ್ಲ ಕುದಿಸೋದು ಬೇಡ ಅಂದರೆ ಹಾಗೆ ಕೂಡ ಹಾಕಿ ಲಾಡು ಥರ ಮಾಡ್ಕೋಬೋದು. ಅದು ಸಹ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿದೆ. ಹಲಸಿನ ಬೀಜ ಎರಡೇ ಥರದ್ದು ಸ್ವೀಟ್ ವೈಟಿಂದು ತಿನ್ಬೋದು. ವೈಟಿಂಗ್ ಇದೇ ಥರನಾದರೂ ಮಾಡ್ಕೋಬೋದು. ನಾನು ಎಡಿಟ್ ಮಾಡಿರೋದ್ರಿಂದ ಅಷ್ಟು ಬೇಗ ಅರ್ಥ ಆಗ್ತಿಲ್ಲ, ಅದಕ್ಕೆ 2 ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.